ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಹೋದ ವಾರ ನಾವು ನಮ್ಮ ಗಾಡಿ ಬಗ್ಗೆ ರಿವ್ಯೂ ಕೊಟ್ಟಿದ್ವಿ. ಇವತ್ತು ಗಾಡಿನ ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು ಅನ್ನೋದನ್ನು ಹೇಳ್ತೀವಿ. ಇವತ್ತು ನಮ್ಮ ಗಾಡಿ ನೋಡಿ ಪರಿಸ್ಥಿತಿ ಹೆಂಗಿದೆ, ಎಲ್ಲ ರಾಡ್ ಆಗಿಬಿಟ್ಟತಿ, ಡಸ್ಟ್ ಧೂಳ ಎಲ್ಲ ಕುಂತ್ಬಿಟ್ಟತಿ. ಇವತ್ತು ಗಾಡಿ ವಾಷಿಂಗ್ ಮಾಡೋಣ. ಗಾಡಿ ವಾಷಿಂಗ್ ಮಾಡೋಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕಲ್ಲ ಅವನ್ನೆಲ್ಲ ರೆಡಿ ಮಾಡ್ಕೊಂಡವ್ರಿ. ಗಾಡಿ ವಾಷಿಂಗ್ ಮಾಡೋಕೆ ವಾಷಿಂಗ್ ಗನ್, ಶಾಂಪೂ, ಆಮೇಲೆ ಚೈನ್ ಸ್ಪ್ರೇ, ಚೈನ್ ಮೂಗು, ನೆಕ್ಸ್ಟ್ ಬಕೆಟ್ ಒಂದು, ಆಮೇಲೆ ಬ್ರಷ್ ಇವೆಲ್ಲ ಚೈನ್ ಕ್ಲೀನ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಮಾಡ್ಕೊಂಡವಿ. ಒಂದು ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡವಿ. ಗನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಗನ್ನೆಲ್ಲ ನಿಂತು ಹಾಕ್ಯಂಡು ಗನ್ ವರ್ಕ್ ಆಗತ್ತೆ ಎಲ್ಲ ಅಂತ ಚೆಕ್ ಮಾಡಿದ್ವಿ. ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಕೆಟ್ ಬಕೆಟಿಗೆ ಒಂದು ಶಾಂಪು ಹಾಕ್ಯಂಡು ಬಕೆಟ್ ತುಂಬಿಸ್ಕೊಂಡು ನೀರು ತಂದು ಬಕೆಟಿಗೆ ಅದನ್ನು ಫೋಮ್ ಕ್ರಿಯೇಟ್ ಮಾಡ್ಕೊಂಡು ಸ್ಪ್ರೇ ಹೊಡೋದು. ಈಗ ಇದೇನೈತಲ್ಲ ವೈಟ್ ಕಲರ್ ಡಿಬ್ಬು, ಇದು ಸ್ಪ್ರೇ ಹಾಕತ್ತೀವಿ. ಈಗ ಗಾಡಿಗೆ ಫೋಮ್ ಹಾಕತ್ತಿದೆ, ಫೋಮ್ ಹಾಕತ್ತಿ ಇದನ್ನು ಸ್ಪ್ರೇ ಮಾಡ್ಕೊಂಡು ಫಸ್ಟ್ ಗಾಡಿ ನೆನೆಸ್ಕೊಬೇಕಂತಾರಲ್ಲ ಹಂಗೆ ನೆನೆಸ್ಕೊಂಡು ಹಾಕ್ತೀವಿ. ಈಗ ನೆಕ್ಸ್ಟ್ ನಾವು ಕೇಳಕ್ಕಾಗಿ ಇದು ನಿಬ್ರಿ ಸಣ್ಣದ ಒಂದು ನಿಬ್ಬು ಅಲ್ಲ, ಈ ನಿಬ್ಬು ಹಾಕಿದ್ರೆ ಪೋರ್ಟೇಬಲ್ ಹಾಕತ್ತಿದೆ. ಪೋರ್ಟೇಬಲ್ ನಿಬ್ಬು ಹಾಕಿದೆ. ಇದನ್ನು ಹಾಕಿ ನಾವು ತಂದಾಗಿ ಗಾಡಿ ನೀರು ನೋಡ್ಕೋಬೇಕು. ಎಲ್ಲೆಲ್ಲಿ ಸಣ್ಣ ಸಣ್ಣ ಪಾರ್ಟ್ ಹಂಪ್ ಇರ್ತಲ್ಲ ಅದೆಲ್ಲ ಕೇಳ್ತೈತಿ. ಎಷ್ಟು ಮಷಿನ್ ಸ್ಪ್ರೇ ಮಾಡಿದ್ವಿ ಅಂತ ನಾವು ಕೈಲಿ ವಾಶ್ ಮಾಡಲೇಬೇಕು. ಜಸ್ಟ್ ಈಗ ಗಾಡಿ ನಾವು ವಾಶ್ ಮಾಡೋಕ್ಕಾಗಿ ನೆನೆಸ್ಕೊಂಡು ಹಾಕ್ತೀವಿ. ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಚೈನ್ಗೆಲ್ಲ ಕ್ಲೀನ್ ಯಾವ ರೀತಿ ಮಾಡಬೇಕು ಏನೇನೋ ತೋರಿಸ್ತೀವಿ. ಚೈನ್ ಕ್ಲೀನ್ ಮಾಡ್ಕೊಂಡು ಆ್ಯಕ್ಚುಲಾಗಿ ಡ್ರೈ ಥರ ಮಾಡೋಕ್ಕೆ ನನಗೆ ನೀರು ಹಿಡಿದ್ಬಿಟ್ಟಾನೆ. ಆಮೇಲೆ ನೆಕ್ಸ್ಟ್ ಗಾಡಿ ವರ್ಷ ಆದಮೇಲೆ ಗಾಡಿ ತೋರಿಸ್ತಾನೆ. ಗಾಡಿ ಒರೆಸಿ ಚೈನ್ ಕ್ಲೀನ್ ಮಾಡ್ತಾನೆ. ಹಾಲು ನೋಡೋದು ಕ್ಲೀನ್ ಮಾಡ್ತಾ ಹೋಗ್ತೀವಿ. ಈಗ ನೀರಿಂದ ಹೊಡೆದ್ರೆ ಚೈನ್ ಕ್ಲೀನ್ ಮಾಡ್ತಾನೆ. ನೀರೆಲ್ಲ ಕರೆಕ್ಟಾಗಿ ಹೊಂಟೋಗ್ತೀವಿ ಚೈನಿಗೆ. ಯಾಕಂದರೆ ನಮ್ಮ ಚೈನು ಹೊರಗಿರ್ತದೆ. ಬೇರೆ ಇರೋ ಒಂದು ಗಾಡಿ ಇಂಥ ಗಾಡಿಗಳೆಲ್ಲ ಒಳಗಿರ್ತದೆ ಚೈನ್. ಮತ್ತು ನಾವು ಹೊರಗಿನ ಅಂತ ನಮ್ಮ ಸ್ಪೋರ್ಟ್ಸ್ ಬೈಕಿಗೆಲ್ಲ ಚೈನ್ ಹೊರಗೆ ಔಟ್ಸೈಡಿಂದ ಗಂಜಿನ ಚಾನ್ಸಸ್ ಭಾಳ ಇರ್ತದೆ. ನಾವು ಚೈನ್ ಕ್ಲೀನ್ ಮಾಡ್ಕೊಂಡು ಸ್ಪ್ರೇಗೆಲ್ಲ ಹೊಂಟೋಗ್ಬೇಕು. ಈಗ ಎಷ್ಟು ಚೈನ್ ಒರೆಸ್ಕೊಂಡು ಡ್ರೈ ಆಗೈತೆ ನೋಡ್ರಿ. ಈಗ ಚಂದ ಒರೆಸ್ಕೊಂಡವಿ. ಒರೆಸ್ಕೊಂಡು ಈಗ ಚೈನ್ ಕ್ಲೀನ್ ಆಗ್ತದಂದ್ರೆ ಚೈನು ಚಂದ ಕರೆಕ್ಟಾಗಿ ಮೂರು ಸೇರಿ ಎಲ್ಲ ಕಡೆ ಆದಂಗೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಬಾಟಲನ್ನು ಶೇಕ್ ಮಾಡ್ಕೊಂಡು ಅದೆಲ್ಲ ಕರೆಕ್ಟಾಗಿ ಲಿಕ್ವಿಡ್ ಒಳಗೆ ಸ್ಪ್ರೇ ಮಾಡ್ಕೊಂಡು ಚೈನ್ ಸ್ಪ್ರೇ ಮಾಡಿ ಒಂದು 2-3 ನಿಮಿಷ ಬಿಡ್ಬೇಕು. ಬಿಟ್ಟಾದ್ಮೇಲೆ ಅದು ಸ್ವಲ್ಪ ಲಿಕ್ವಿಡ್ ಎಲ್ಲ ಒಳಗೆ ಹಿಡ್ಕೊಂತೈತಿ. ಈಗ ನೋಡ್ರಿ ಚೈನ್ ಸ್ಪ್ರೇ ಹೊಡೆಯೋದ್ರಿಂದ ಚೈನ್ ಆಲ್ರೆಡಿ ಸ್ವಲ್ಪ ಕ್ಲೀನ್ ಆಕೈತಿ. ನೆಕ್ಸ್ಟ್ ಅದಾದಮೇಲೆ ಬ್ರಷ್ ತಗೊಂಡು ಕ್ಲೀನಾಗಿ ಅದನ್ನು ತಿಕ್ಕಿ ವಾಶ್ ಮಾಡ್ಬೇಕು. ಗಾಡಿ ಚಲೋ ಇಟ್ಕೊಂಬಾಡ್ರಿ. ನಾನೇನು ಚಲೋ ಇಟ್ಕೊಂಡ್ಮೇಲೆ ಒಂದು ರೂಢಿ ಇದ್ದರಷ್ಟು ಅದನ್ನು ಚಲೋ ಇಟ್ಕೊಂಡು, ಇಲ್ಲ ಅಂತಂದ್ರೆ ಕೈ ಒಳಗೆ ಸಿಕ್ಕೋಣ ಅಂತ ಚಾನ್ಸಸ್ ಭಾಳ ಇರ್ತೈತಿ. ಗಾಡಿ ವಾಶ್ ಮಾಡ್ಬೇಕಾದ್ರೆ ಚಲೋ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಭಾಳ ಡೇಂಜರ್ ಇರ್ತೈತಿ. ನಾನು ಬಂದ್ ಮಾಡ್ತಾನಿದೆ. ಈಗ ಸ್ವಲ್ಪ ಶಾಂಪು ಗಿಂಪೆಲ್ಲ ಹಚ್ಚಾಕತ್ತೇನೆ ಚೈನಿಗೆ ಕ್ಲೀನ್ ಆಗೋಕ್ಕೋಸ್ಕರ. ಒಂದು ಟಪ್ ಒಳಗೆ ಶಾಂಪು ಹಾಕ್ಯಂಡು ಕ್ಲೀನ್ ಮಾಡ್ಕೊಬೇಕು ಅದು ಚೈನನ್ನು. ಇದಾದ್ಮೇಲೆ ನಮ್ಮದು ಗಾಡಿ ಎಷ್ಟೇ ನಾವು ಹೊರಗಿಂದ ವಾಷಿಂಗ್ ಮಾಡಿಸ್ತಾರೆ. ಹೊರಗೆಲ್ಲ 150, 100 ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ 150 ತೊಗೊತಾರೆ, ಇಲ್ಲ 200 ತೊಗೊತಾರೆ. ಬರೀ ಗಾಡಿ ವಾಷಿಂಗ್ ಮಾಡೋಕ್ಕೆ ಇದೆ. ಮತ್ತು ಬರೀ ವಾಟರ್ ವಾಶ್ ಅಷ್ಟ ಅಂತಂದ್ರೆ 100, 150 ತೊಗೊಂತಾರೆ. ಬಟ್ ಅವ್ರು ಈ ರೀತಿಯಾಗಿ ಚಂದ ಬ್ರಷ್ ಗಿಶ್ ಎಲ್ಲ ಹಾಕಿ ನಾವು ಮಾಡತ್ತನಲ್ಲ ಹೀಗೆಲ್ಲ ಅವ್ರು ಮಾಡ್ಕೊಳಂಗಿಲ್ಲ. ಅವ್ರು ಜಸ್ಟ್ ಏನು ಮಾಡ್ತಾರೆ, ಫಸ್ಟು ಗಾಡಿ ಬಿಡೋತ್ತಿಗೆನ ಸ್ಪ್ರೇ ಮಾಡ್ತಾರೆ. ವಾಟರ್ ಸ್ಪ್ರೇ ಮಾಡಿ ಎಲ್ಲ ವಾಟರ್ ವಾಶ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಬಕೆಟ್ ಒಳಗೆ ಲಿಕ್ವಿಡ್ ಹಾಕ್ಯಂತಾರೆ. ಸೋಪ್ ಲಿಕ್ವಿಡ್ ಹಾಕಿ ಬಕೆಟಿಗೆ ಫುಲ್ ಬ್ರೂವ್ ಮಾಡ್ತಾರೆ. ಆಮೇಲೆ ಫೋಮ್ ಹಿಡಿತಾರೆ ನಿಮ್ಗೆ ಗಾಡಿಗೆ ಫೋಮ್ ಹಿಡಿದಾದ್ಮೇಲೆ ನೆಕ್ಸ್ಟ್ ನಿಮ್ಮನ್ನು ಗಾಡಿನ ಚಂದ ಸ್ವಲ್ಪ ಬಕೆಟ್ನಾಗ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಹಾಕ್ಯಂಡು ಲಿಕ್ವಿಡ್ ಹಾಕ್ಯಂಡು ಸೋಪಿಂದ ಚಂದ ವಾಶ್ ಮಾಡ್ತಾರೆ. ವಾಶ್ ಮಾಡಿ ತಿಕ್ ತೊಳೆದು ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ವಾಟ್ರ್ ಪ್ರೆಷರ್ ಜಾಸ್ತಿ ಇರ್ತದೆ ಅವ್ರದ್ದು ಮಷೀನಿಂದ. ಅದ್ರಲ್ಲಿ ನೀರು ಹಿಡಿದ್ಬಿಟ್ರೆ ಮುಗೀತು, ಗಾಡಿ ವಾಶ್ ಆಗಲಿ. ಮೇಲೆ ಅಷ್ಟೇ ಸ್ವಚ್ಛ ಆಗಿರ್ತೈತಿ. ಹಿಂಗೆಲ್ಲ ಹಿಂಗೆ ಸಂದಿಗೆಲ್ಲ ಇದು ಸ್ವಚ್ಛ ಆಗ್ಬೇಕು ಅಂತಂದ್ರೆ ಕೈ ಹಾಕಿ ತಿಕ್ಕಲೇಬೇಕು. ಕೈ ಹಾಕಿ ತಿಕ್ಕಲಿಲ್ಲ ಅಂತಂದ್ರೆ ನಿಮ್ಗೆ ವಾಶ್ ಆಗಂಗಿಲ್ಲ. ನಾವು ಈಗ ಮೈ ತಗೋಬೇಕು ಅಂತಂದಾಗ ನೀರಾಗ ಹಿಂಗೆ ಹೊಳೆಯಾಗ ಹೋಗಿ ಹಿಂಗೆ ದುಃಖನೋ ಬಿದ್ದೆದ್ಬಿಟ್ರೆ ಹೊಲಸೆಲ್ಲ ಹೋಗ್ಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಸೋಪ್ ಹಚ್ಚಿ ಎಲ್ಲ ಮೈಗೆ ಎಲ್ಲ ತಿಕ್ಕಿ ಕೈ ಕಾಲೆಲ್ಲ ಕಲ್ಲಿಂದ ತಿಕ್ಕಿಂದ ತೊಗೊಂಬರ್ತಿರಲಿಲ್ಲ ಸದ್ಯದಿಂದ ಎಲ್ಲ ಹಂಗೆ. ಅದೇ ರೀತಿ ನಮ್ಮದು ಗಾಡಿಗಳನ್ನ ನಾವು ಚೆಂದಾಗಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲೆಲ್ಲ ನೋಡಿರಿ ಇಷ್ಟೆಲ್ಲ ಹೊಲಸಿರ್ತೈತಿ. ಇವನ್ನೆಲ್ಲ ಚೆಂದ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಗಾಡಿ ಮೇಂಟೈನ್ ಆಕತಿ. ಇಲ್ಲ ಅಂತಂದ್ರೆ ಗಾಡಿ ಜಲ್ದಿ ಜಂಗ್ ಹಿಡಿದ್ಬಿಡ್ತದೆ, ರಸ್ಟ್ ಇರ್ತೈತಿ. ಕುಂತು ಏನಾಗ್ಬಿಡ್ತೈತಿ ಅಂತಂದ್ರೆ ಮೆಟಲ್ ಪಾರ್ಟ್ ಇರ್ತೈತಲ್ಲ ಬೇಗ ರಸ್ಟ್ ಹಿಡಿದ್ಬಿಡ್ತದೆ. ಪ್ಲಾಸ್ಟಿಕ್ ಪಾರ್ಟ್ ಅದು ಏನಾಗಂಗಿಲ್ಲ ರೀ. ಪ್ಲಾಸ್ಟಿಕ್ಕಿಗೆ ಒಟ್ಟು ಅದು ಕೊಳೆಯಂಗಿಲ್ಲ, ಡಿಕೆ ಆಗಂಗಿಲ್ಲ, ಎಂಥದ್ದು ಆಗಿಲ್ಲ. ಬಟ್ ನಮ್ದು ಏನಿರ್ತೈತಲ್ಲ ಇದು ಐರನ್ ಮೆಟಲ್ ಪಾರ್ಟ್ ಇರ್ತೈತಲ್ಲ ಇದು ಡಸ್ಟು ಮತ್ತು ನೀರು ಬಿದ್ದು ಏನಾಗ್ಬಿಡ್ತೈತಿ ರಸ್ಟ್ ಹಿಡಿದ್ಬಿಡ್ತೈತಿ. ರಸ್ಟ್ ಹಿಡಿದ್ರೆ ಮತ್ತು ನಿಮಗೆ ಅದನ್ನು ಸರಿ ಮಾಡಿಸ್ಬೇಕು ಅಂತಂದ್ರೆ ಖರ್ಚು ಭಾಳ. ಎಷ್ಟು ನಾವು ಹೊಸದು ಹಾಕಿಸ್ತೇವೆ ಅಂತಂದು ಮ್ಯಾನುಫ್ಯಾಕ್ಚರಿಂಗ್ ಆದಾಗ ಏನು ಪ್ರಾಡಕ್ಟ್ ಹಾಕಿರ್ತಾರಲ್ಲ ಆ ಪ್ರಾಡಕ್ಟ್ ಕ್ವಾಲಿಟಿ ನಿಮಗೆ ಸಿಗೋಂಗಿಲ್ಲ. ಅದಕ್ಕೆ ಯಾವಾಗೂ ನಾವು ಹಾಳಾಗಲಿಲ್ಲಂಗೆ ನೋಡ್ಕೋಬೇಕು ವಸ್ತುಗಳು. ಇಲ್ಲಿ ನೋಡಿರಿ, ಈಗ ಇದೈತಲ್ಲ ಇದು ಚೈನಿಂದ ಟೈಟ್ ಮಾಡೋದು, ಚೈನನ್ನು ಟೈಟ್ ಮಾಡೋದು, ಲೂಸ್ ಮಾಡೋ ಪಾರ್ಟ್ ಇದೈತಲ್ಲ ಈ ನಟ್ಟನ್ನು ನಾವು ಭಾಳ ಕಾಳಜಿಯಿಂದ ನೋಡ್ಕೋಬೇಕು. ಇವನ್ನೆಲ್ಲ ಸೈಡಿಗೆಲ್ಲ ಹಿಂಗೆಲ್ಲ ಹೊಲಿಸ್ಕೊಂಡಿರ್ತೈತಿ, ರಸ್ಟ್ ಇರ್ತೈತಿ. ಅವನ್ನೆಲ್ಲ ಸಣ್ಣದೊಂದು ಈ ಥರ ನೀವು ಹಲ್ತಿಕ್ಕಿ ವೇಸ್ಟ್ ಆಗಿರ್ತೈತಲ್ಲ 3 ತಿಂಗಳು ನೀವು ಬ್ರಷ್ ಮಾಡೋದು ಹಲ್ತಿಕ್ಕಾದ
ಆ ವೇಸ್ಟ್ ಆಗಿದ್ದನ್ನು ಬ್ರಷನ್ನು ಇಟ್ಕೊಂಡು ನಾವು ಚೈನನ್ನು ಗಾಡಿನ ಇವೇನು ಸಣ್ಣ ಸಣ್ಣ ಪಾರ್ಟ್ ಇರ್ತಾವಲ್ಲ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ನೋಡ್ರಿ ಸಣ್ಣ ಹೋಲ್ ಐತಿ ರಿಮ್ ಒಳಗೆ, ಮ್ಯಾಗ್ವಿಲ್ ಇರ್ತದಲ್ಲ ಮ್ಯಾಗ್ವಿಲ್ ಒಳಗೆ ಹೋಲ್ ಇರ್ತೈತಿ, ಅಲ್ಲೆಲ್ಲ ಕೈ ಹೋಗಿಲ್ಲ, ಬ್ರಷ್ ಹಾಕಿ ತಿಕ್ಬೇಕು. ಈ ನಟ್ ಸಂಧಿ ಒಳಗೆಲ್ಲ ಧೂಳು ಕುತ್ಕೊಂಡಿರ್ತೈತಿ, ಸೈಲೆನ್ಸರ್ ಸೈಡಿಗೆಲ್ಲ ಧೂಳು ಇರ್ತೈತಿ, ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ಆಮೇಲೆ ಇಂಡಿಕೇಟರ್ಸ್ ಸೈಡಿಗೆ ಇಲ್ಲೆಲ್ಲ ಕಡೆಯೂ ಧೂಳು ಇರ್ತೈತಿ. ಕರೆಕ್ಟ್ ಚಂದಾಗಿ ಒಂದು ತಾಸು ಹಾಕತ್ತೆ ಗಾಡಿ ತೊಳೆಯೋದು ಏನಿಲ್ಲ ಅಂತ ಅನ್ನೋಣ. ಹೊರಗೆ ಹೋದ್ರೆ ಇಷ್ಟು ಚೆಂದಾಗಿ ಗಾಡಿ ಅಂತೂ ಎಲ್ಲಿ ತೊಳೆದು ಕೊಡೋಂಗಿಲ್ಲ. ನಮ್ಮ ಗಾಡಿ ನಾವು ತೊಳ್ಕೊಬೇಕು. ಈಗ ಹೇಳ್ತಾರೆ ಜಗತ್ತೊಳಗೆ ಅವ್ರವ್ರ ಹಣ್ಣು ಅವ್ರವ್ರ ಎಲೆ ಅವರ ತೊಳ್ಕೊಬೇಕು ಅಂತಾರಲ್ಲ, ಹಂಗೆ ಇದನ್ನು ಒಂದು ಆ್ಯಡ್ ಮಾಡ್ಕೊಂಬಿಡ್ರಿ. ನಮ್ಮ ಗಾಡಿನೂ ನಾವು ತೊಳ್ಕೊಬೇಕು. ಏನಿಲ್ಲ ರೀ, ಹೊರಗೆ ನೀವು 150-200 ಕೊಡ ಬಂದು ಒಂದು 1200 ರೂಪಾಯಿ ಒಂದು ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಮಷಿನ್ ತರ್ಸ್ಕೊಂಬಿಟ್ರಿ ಅಂತ ಅಂದ್ರೆ ಮುಗೀತು ನೋಡಿ. ಆರಾಮ್ ನೀವು ಎಲ್ಲ ಕ್ಲೀನಾಗಿ ಮಾಡ್ಕೊಬೋದು. ಹಿಂದಿನ ಸಂದಿ ಹಿಂಗೆ ಎಲ್ಲ ಒಂದು ಬ್ರಷ್ ತಗೊಂಡು ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಆಮೇಲೆ ಇನ್ನೊಂದು ಮೇನ್ ಏನು ಅಂತಂದ್ರೆ ನಮ್ಮದು ಈ ಓಪನ್ ಚೈನ್ ಇರ್ತಾವಲ್ಲ ಇಂಥ ಬೈಕ್ಗಳಾಗ ನೀವು ಚೈನ್ ಭಾಳ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು. ರಸ್ಟ್ ಹಿಡಿದ್ಬಿಟ್ಟು ಅಂತಂದ್ರೆ ಮತ್ತು ಹೊಸ ಚೈನ್ ಪ್ಯಾಕೆಟ್ ಹಾಕಿಸ್ಬೇಕಾಗ್ತದೆ, ಮತ್ತು ಅದಕ್ಕೆ ಹೆಚ್ಚಿಗೆ ಖರ್ಚು ಆಗತ್ತೆ. ಅದಕ್ಕೆ ರಸ್ಟ್ ಹಿಡಿಲಿಲ್ಲ ಚೆಂದಾಗಿ ನೀವು ಮೇಂಟೈನ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಮುಗೀತು. ನಿಮಗೆ ಯಾವುದೇ ಥರದ ಖರ್ಚು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಏನು ಸ್ವಲ್ಪ ಹೊತ್ತಿಗೆ ಒಂದೊಂದು ಸರ್ವಿಸ್ ಬರ್ತಾವೆ, ಸರ್ವಿಸ್ ಮಾಡಿಸ್ಕೊಂಡು ಕರೆಕ್ಟಾಗಿ ಗಾಡಿ ತೊಳ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಆಮೇಲೆ ಗಾಡಿನ ಭಾಳ ರಫಾಗಿ ಹೊಡಿಬಾರ್ದು, ಗಾಡಿನ ಯಾವಾಗಲೂ ಸ್ಮೂತಾಗಿ ಯೂಸ್ ಮಾಡ್ಬೇಕು. ಆಮೇಲೆ ಚೈನ್ ಕ್ಲೀನ್ ಮಾಡೋಕೆ ನಿಮ್ಗೆ ಈ ಥರ 3 ಸೈಡಿಂದು ಬ್ರಷ್ ಬರ್ತದೆ. ಈ ಥರ 3 ಸೈಡಿಂದ ಬ್ರಷ್ ತಗೊಂಡು ಹಿಂಗೆ ಕ್ಲೀನ್ ಮಾಡ್ಬೇಕು. ಆಮೇಲೆ ಗಾಡಿ ಚಲೋ ಉಟ್ಕೊಂಡು ಯಾವತ್ತು ಚೈನ್ ಕ್ಲೀನ್ ಮಾಡಬಾರ್ರಿ. ಈ ಥರ ಬ್ರಷನ್ನು ಹಿಂಗೆ 3 ಸೈಡ್ ಕ್ಲೀನಾಗಿ ವಾಶ್ ಆಗತ್ತೈತಿ ನೋಡಿರಿ. ಇಲ್ಲಿ ಹೆಂಗೆ ವಾಶ್ ಮಾಡತ್ತೆ ನಾನು ಹಿಂಗೆ 3 ಸೈಡು ವಾಶ್ ಆಗತ್ತೈತಿ. ಇದನ್ನು ತಗೊಂಡು ಹಿಂಗೆ ಕ್ಲೀನಾಗಿ ವಾಶ್ ಮಾಡ್ಬೇಕು. ಆಮೇಲೆ ಹಿಂದೂ ಐತಲ್ಲ ಅದು ಹಿಂದಿಂದ ಸೈಡಿಗೆ ಹೆಂಗೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಸಿಕ್ಕೊಂಡಿರ್ತಾವಲ್ಲ ಆ ಪಾರ್ಟಿಕಲ್ಸ್ ರಿಮೂವ್ ಮಾಡೋಕ್ಕಾಗಿ ಅದನ್ನು ಕೊಟ್ಟಿರ್ತಾರೆ. ಹಿಂದಿನ ಈ ಸೈಡ್ ಆಗುತ್ತೆ, ನೆಕ್ಸ್ಟ್ ಈ ಸೈಡ್. ಯಾಕಂದ್ರೆ ಹಿಂದಿನ ಸೈಡ್ ನಿಮ್ಗೆ ಸಿಗಂಗೆ ಇಲ್ಲ ಅಲ್ಲಿ, ಅದನ್ನು ಹೆಂಗೆ ವಾಶ್ ಮಾಡ್ತೀರಿ ನೀವು. ಇದಾದ್ರೆ ನಿಮ್ಗೆ 3 ಸೈಡ್ ಕ್ಲೀನ್ ಆಗ್ಬಿಡ್ತದೆ, ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ರಿ. ನೋಡಿರಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ನೆಲ್ಲ ತೆಗಿಯೋಕೆ ಹಿಂದೊಂದು ಕುಚ್ಚು ಥರ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟಿಬೇಕು. ನೋಡಿ ಇದೆಲ್ಲ ಆದ್ಮೇಲೆ ಮತ್ತೊಂದು ಸ್ಪ್ರೇ ಮಾಡ್ಕೊಳ್ತೀವಿ. ಎಲ್ಲ ಚೆನ್ನಾಗಿ ಕ್ಲೀನ್ ಆಗ್ತಿದೆ, ಸ್ಪ್ರೇ ಮಾಡ್ಕೊಳ್ತೀವಿ. ಮತ್ತು ವಾಪಸ್ ಬಂದು ಸ್ಪ್ರೇ ಮಾಡ್ತೀವಿ. ಕ್ಲೀನಾಗಿ ಸ್ವಚ್ಛಾಗಿ ತೊಳ್ಕೊಬೇಕು. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಐತೆ ನೋಡಿರಿ. ಈಗ ಮಸ್ತ್ ಒಂದು ಕ್ಲೀನಿಕ್ ಫಸ್ಟ್ ಶಾಂಪು ತಗೋಬೇಕು, ಹಿಂಗೆಲ್ಲ ಹಚ್ಕೋಬೇಕು. ಇವ್ನು ಯಾಕೆ ಹಿಂಗೆ ಹಚ್ಚಾತಾನ ಅಂತೇಳಿ ನಿಮಗೆ ತಲೆಯಾಗ ಬಂದಿರ್ಬೋದಲ್ಲ, ತೋರಿಸ್ತೇನೆ ಮುಂದೆ ನೋಡಿರಿ ಏನೇನು ಮಾಡ್ತೇವೆ ನಾವು ಅನ್ನೋದು. ಈಗ ಹಚ್ಚಿದ್ವಿ ಒಂದು ಶಾಂಪು ತಗೊಂಡು 3-4 ಕಡೆ ಹಚ್ಕೋಬೇಕು. ನೀವು ಹಚ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಐತೆ, ನೆಕ್ಸ್ಟ್ ಪ್ರೊಸೆಸ್ ಬರ್ತದೆ. ಈಗ ಫಸ್ಟ್ ಎಲ್ಲ ಕಡೆಗೆ ಶಾಂಪು ಅಪ್ಲೈ ಮಾಡ್ಬೇಕು. ಶಾಂಪು ಅಪ್ಲೈ ಆತಿಗೆಲ್ಲ ಎಲ್ಲ ಕಡೆ ಶಾಂಪು ಅಪ್ಲೈ ಆಯ್ತು. ಆದ್ಮೇಲೆ ನೆಕ್ಸ್ಟ್ ನೋಡಿರಿ ಹಿಂಗೆಲ್ಲ ತಿಕ್ಬೇಕು. ಇದನ್ನು ಶಾಂಪು ಹಚ್ಚಿ ಆದ್ಮೇಲೆ ಈ ಬಟ್ಟೆ ತಗೊಂಡು ಸ್ವಚ್ಛಾಗಿ ತಿಕ್ಬೇಕ್ರಿ. ಅದು ತಿಕ್ಕಿ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹಿಂಗೆ ಫೋಮ್ ಬಂದಂಗೆ ಬರ್ತದೆ, ಕಾಣಿಸುತ್ತೆ. ಹಿಂಗೆ ತಿಕ್ಬೇಕ್ರಿ ಎಲ್ಲ ಕಡೆಗೆ. ಹೆಂಗೆ ಬಟ್ಟೆ ತಗೊಂಡು ತಿಕ್ಕಾತೇನಲ್ರಿ ಹಂಗೆ ತಿಕ್ಕಿ ಚೆಂದಾಗಿ ವಾಶ್ ಮಾಡ್ಬೇಕು. ನಿಮ್ಗೆ ತೋರಿಸಿದ್ನಲ್ಲ ನಾನು ಏನಂತ ಅಂದ್ರೆ ಶಾಂಪು ಹಚ್ಚಿ ಆದ್ಮೇಲೆ ಏನೇನು ಮಾಡ್ಬೇಕಂತೇಳಿ ಇಲ್ಲೇ ನೋಡಿ. ಹಿಂಗೆ ಮೈಕೋ ಫೈಬರ್ ಕ್ಲಾತ್ ತಗೊಂಡು ಚೆಂದಾಗಿ ಹಿಂಗೆ ತಿಕ್ಕಿ ವಾಶ್ ಮಾಡ್ಬೇಕಾಗೈತಿ.
ಈಗ ಆವಾಗಲೇ ಬ್ರಷ್ ಹಾಕಿ ಎಲ್ಲ ತಿಕ್ಕಿದ್ದೆ, ಸಣ್ಣ ಸಣ್ಣ ಪಾರ್ಟ್ಸ್ ಎಲ್ಲ ಹೊಲಸೆಲ್ಲ ಹೋಗಿಸಿದ್ದೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ಫೈನಲ್ ಸ್ಟೇಜ್ ಅಂತ ಇದಕ್ಕಿಂತ ಮುಂದೆ ಇನ್ನೊಂದು ಸ್ಟೇಜ್ ಐತಿ. ಈಗೆಲ್ಲ ಬಟ್ಟೆ ತಗೊಂಡು ಚೆಂದಾಗಿ ಎಲ್ಲ ಕಡೆಗೂ ಒರೆಸ್ಬೇಕು ರೀ. ಕೈಗೆ ಏನೇನು ಸಿಗ್ತಾವಲ್ಲ ಅವೆಲ್ಲ ಪಾರ್ಟ್ಸನ್ನು ಕರೆಕ್ಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಬೇಕು. ಶಾಂಪು ಎಲ್ಲ ಕಡೆ ಅಪ್ಲೈ ಆಗ್ಬೇಕಲ್ರಿ, ಮತ್ತು ಹೊಲಸೆಲ್ಲ ಹೋಗ್ಬೇಕಲ್ಲ, ಎಲ್ಲ ಕಡೆ ಅಪ್ಲೈ ಆದ್ಮೇಲೆ ಸ್ಪ್ರೇ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ಸ್ಪ್ರೇ ಮಾಡಾಕ್ತೇವೆ ನಾವು ಎಲ್ಲ ಗಾಡಿ ತಿಕ್ಕಿ ಸಣ್ಣ ಸಣ್ಣಕ್ಕೆ ಎಲ್ಲೆಲ್ಲ ಶಾಂಪು ಎಲ್ಲ ತಿಕ್ಕೇವಲ್ಲ ಅದು ಮುಗಿದ್ರೆ ಎಲ್ಲ ಕಡೆಗೂ ಸ್ಪ್ರೇ ಮಾಡಬೇಕು. ನಮ್ಮ ಸ್ಪ್ರೇ ಮಾಡೋದಿಲ್ಲ ಸ್ಪ್ರೇ ಮಾಡಿ, ಇಲ್ಲಪ್ಪ ನಮ್ಮ ಹತ್ರ ಸ್ಪ್ರೇ ಇಲ್ಲ ಅಂತಂದ್ರೆ ಒಂದು ಕಪ್ಪು ತಗೊಂಡು ನೀರು ಬೇಕು. ಈಗ ಏನಾಗುತ್ತೆ ನೀರು ಸೇವಿಂಗ್ ಆಗುತ್ತೆ ನಮಗೆ. ಈ ಮಿನಿಮಮ್ 2 ಬಕೆಟ್ ನೋಡ್ರಿ ನಾವು ನೀರು ತಗೊಂಡು, ಅವಾಗಲೇ ಒಂದು ಬಕೆಟ್ ತಗೊಂಡಿದ್ದೆ, ಈಗ ಒಂದು ಬಕೆಟ್ ತಗೊಂಡು ಅಷ್ಟೇ 2 ಬಕೆಟ್ ನೋಡಿ. ಫೈನಸ್ ಕ್ಲೀನ್ ಕಾಣಾಗ್ತದೆ. ಮೊದಲು ಹೇಗೆ ಸಣ್ಣ ಕರ್ನಾಗ ಆಗುತ್ತೆ, ಈಗ ಕ್ಲೀನಾಗಿ ಸೇವಿಂಗ್ ತಗೊಳ್ತಾರೆ ನೋಡಿ. ಹಿಂಗೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ಗಾಡಿಗಳನ್ನು. ಗಾಡಿ ತಗೊಂತವೆ ಅಂದಾಗ ಅದನ್ನು ಹೊಡಿತವೆ ಎಲ್ಲ, ಅದು ನಮ್ಮನ್ನು ಹಾಕಿ ಅಡ್ಡಾಡ್ತೈತೆ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಂದ್ರೆ ಅಟ್ಲೀಸ್ಟ್ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಚೆಂದಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಚೆನ್ನಾಗಿರ್ತದೆ ಗಾಡಿ. ಹಂಗಂತೇಳಿ ಅವ್ರು ದಿನ ತೊಗೊಂಡ್ರೆ ಮತ್ತು ಗಾಡಿನೂ ಹಾಳಾಗ್ತದೆ. ಮುಂಚೆ ಬೇರೆ ಗಾಡಿ ಬೇರೆ, ಅದಕ್ಕೆ ದಿನ ಏನು ತೊಗೊಳಕ್ಕೆ ಹೋಗೋದ್ರಿ. ನಾವು 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಮಾಸಿಗೊಮ್ಮೆ ನೀರೊಂದು ತೊಳಿತಾರಲ್ಲ ಅದೇ ರೀತಿಯಾಗಿ ತೊಳ್ಕೊಬೇಕು. ಹೊರಗೆ ವಾಷಿಂಗಿಗೆ ಹೋಗೋಕ್ಕಿಂತ ಮತ್ತು ಟೈಮ್ ಇತ್ತು ಅಂತಂದ್ರೆ ನೀವು ವಾಷಿಂಗ್ ಮಾಡಿರಿ, ಟೈಮ್ ಇಲ್ಲ ಅಂತ ಅಂದ್ರೆ ಹೊರಗೆ ವಾಷಿಂಗ್ ಹೋಗ್ಕೊಡ್ರಿ. ಈಗ ನೋಡಿರಿ ಈಗ ಎಲ್ಲ ಕ್ಲೀನಾಗೈತಿ. ಈಗ ಗಾಡಿ ನಾವು ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಕ್ಕೆ ಇಡ್ಬೇಕು. ಈಗ ಬಿಸಿಲಿಗೆ ಒಣಗಾಕಿದ ಆದಮೇಲೆ ಅದನ್ನೊಂದು ಬಟ್ಟೆ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಬೇಕು. ಈಗ ಇದಾಗ ಗ್ಯಾಪ್ನಾಗ ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ ರೀ, ಅದು ಏನಾಗೈತಿ ಅನ್ನೋದು ನೋಡ್ಕೊಂಬರೋದು. ಅಯ್ಯೋ ನೋಡಿರಿ ನಾವು ಗಾಡಿ ತೊಳೆಯಬೇಕಾರೆ ಹಿಂಗೆಲ್ಲ ಸಣ್ಣ ಗಾಯಗಳೆಲ್ಲ ಆಗ್ತಿರ್ತಾವೆ. ನಾವು ನೋಡಿರಿ ಗಾಯ ಮಾಡ್ಕೊಂಬಿಟ್ಟೆ ಗಾಡಿ ತೊಳೆಯಬೇಕಾರೆ ಎಲ್ಲಿ ಯಾವಾಗ ಆಗೈತಿ ಅನ್ನೋದು ಗೊತ್ತಿಲ್ಲ ನೋಡಿ ನಮ್ಗೆ. ಹಂಗಾಗೈತಿ ಎಲ್ಲ ರೆಡಿ ಆಯ್ತು ಗಾಡಿ ಒಣಗ್ಸಾಕಿದ್ವಿ. ಇವನ್ನೆಲ್ಲ ಸಾಮಾನೆಲ್ಲ ಕ್ಲೀನಾಗಿ ತೊಳೆದ್ವಿ. ತೊಳೆದಾದ್ಮೇಲೆ ಈಗ ಬಟ್ಟೆ ತೆಗಿಯಕ್ಕೆ ಬಂದ್ವಿ ನೋಡಿ. ಬಟ್ಟೆ ವಾಷಿಂಗ್ ಹಾಕಿದ್ವಿ ನಾವು. ವಾಷಿಂಗ್ ಹಾಕಿದ್ದು ಬಟ್ಟೆ ಎಲ್ಲ ತೆಗಿಯಾಕತ್ತಿದ್ವಿ. ಅವೇನು ಚೈನ್ ಕ್ಲೀನ್ ಮಾಡಿದ ಬ್ರಷ್ ಅವೆಲ್ಲ ಇರ್ತದಲ್ಲ ಅವ್ನು ಭಾಳ ಕರೆಕ್ಟಾಗಿ ಕ್ಲೀನಾಗಿ ವಾಶ್ ಮಾಡಿರ್ಬೇಕು. ನೀವು ವಾಶ್ ಮಾಡಿರಲಿಲ್ಲ ಅಂತಂದ್ರೆ ಮತ್ತು ಅದ್ರಾಗ ಗ್ರೀಸ್ ಚೈನ್ ಲೂಬೆಲ್ಲ ಸ್ಪ್ರೇ ಮಾಡಿರ್ತೀರಲ್ಲ ಅದೆಲ್ಲ ಅದ್ರೊಳಗೆ ಇರ್ತೈತಿ. ಮತ್ತು ಹೊಳ್ಳಿ ಅದು ನೀವು ನೆಕ್ಸ್ಟ್ ಟೈಮ್ ವಾಷಿಂಗ್ ಹೋದಾಗ ಅದು ವಾಪಸ್ ಹೊಳ್ಳಿ ಡಸ್ಟ್ ಎಲ್ಲ ಹತ್ತೈತಿ. ಅದಕ್ಕೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಬೇಕಲ್ಲ ಕರೆಕ್ಟಾಗಿ. ಮತ್ತೆ ನಾವು ಹೊಸ ಬ್ರಷ್ ಇದ್ದಾಗ ಇರ್ತದಲ್ಲ ಹಂಗಾಗತ್ತದು. ಈಗ ಬಕೆಟಿಗೆಲ್ಲ ಬಟ್ಟೆ ತುಂಬ್ಕೊಂಡ್ವಿ ನಾವು. ವಾಷಿಂಗ್ ಮಿಷಿನ್ ಹಾಕಿದ್ವಿ. ನಮ್ಮ ಪಿಜಾಗ ವಾಷಿಂಗ್ ಮಿಷಿನ್ ಐತೆ ಅಂತ ನಮ್ಮ ಪಿ ಜಿದು ವೀಡಿಯೋ ಮಾಡಿದ್ನಲ್ರಿ ನಿಮ್ಗೆ ಫಸ್ಟ್ ಟೈಮ್ ವೀಡಿಯೋದಾಗ ಹಾಕಿದ್ದು ನಾನು ಪಿ ಜಿ ಮಸ್ತ್ ಐತೆ ನೋಡಿರಿ. ನೀವು ಜಾಯ್ನ್ ಆಗಿಲ್ಲ ಯಾರು ಧಾರವಾಡ ಓದಕ್ಕೆ ಬಂದ್ರೆ ಸ್ಟೂಡೆಂಟ್ಸ್ ಯಾರು ಇದ್ರೆ ಪಿ ಜಿಗೆಲ್ಲ ಜಾಯ್ನ್ ಆಗಿಬಿಡ್ರಿ. ಎಲ್ಲ ಬಟ್ಟೆ ಹಾಕಿವ್ ನಾವು. ಒಂದು ವಾರದ ಬಟ್ಟೆ ಎಲ್ಲ ಹಾಕಿ ವಾಶ್ ಮಾಡಿಟ್ಟವ್ರು. ಈಗ ವಾಶ್ ಮಾಡ್ಕೊಂಡು ಈಗ ಮ್ಯಾಲೆ ಹೊಂಟವು ನೋಡ್ರಿ ಒಣ ಹಾಕಕ್ಕೆ. ಇದಾಗ ಗ್ಯಾಪ್ನಾಗ ನಮ್ಮ ಗಾಡಿ ಈಗ ಬಿಸಿಲಿಗೆ ಒಣಗಾಕತ್ತೈತಿ. ನಾವು ಬಟ್ಟೆ ಒಣೆ ಹಾಕಿ ಆಮೇಲೆ ಮತ್ತೆ ವಾಪಸ್ ಮಾಡಿ ನಮ್ಮ ಗಾಡಿ ಕಡೆ ಹೋಗೋಣ. ಗಾಡಿ ಕಡೆ ಇನ್ನೂ ಸ್ವಲ್ಪ ಕೆಲಸ ಐತೆ ಗಾಡಿದು. ಚೆಂದಾಗೆಲ್ಲ ಒಣಗಿಸ್ಬೇಕು, ಗಾಡಿ ಒಣಗಿಸಿ ವಾಶ್ ಮಾಡ್ಬೇಕು. ವಾಶ್ ಮಾಡಿ ಎಲ್ಲ ಈಗ ಹಾಕ್ಯವು ನಾವು. ವಾಷಿಂಗ್ ಮಾಡಿದ ಬಟ್ಟೆಯನ್ನೆಲ್ಲ ಇಲ್ಲಿ ಹಾಕಿದ್ವಿ ನೋಡಿರಿ. ನಮ್ದೆಲ್ಲ ಬಟ್ಟೆಗೆ ಒಣಗಾಕಿ ಒಂದು ರೆಡಿ ಆದರೆ 2 ಕೆಲಸ ಮಾಡ್ಬೇಕು. ಏನು ಮಾಡ್ಬೇಕು ಮತ್ತು ಪರಿಸ್ಥಿತಿ ಕಂಪ್ನಿ ಯಾವಾಗ ರಜೆ ಬಿಡ್ತೈತಿ, ರಜೆ ಬಿಟ್ಟಾಗ ನಾವೆಲ್ಲ ಕೆಲಸ ಮಾಡ್ಕೋಬೇಕು. ಇರೋದೊಂದು ವೀಕ್ ಆಫ್ ಇರ್ತೈತಿ, ಅದ್ರೊಳಗೆ ಇವೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ನೋಡಿ ಹುಡುಗರು ಜೀವನ ಹಿಂಗೈತಿ ಅಂತ. ಹಂಗೆ ಹುಡುಗರು ಏನು ರೀ ಆರಾಮದಾರ ಮಜಾ ಮಾಡ್ಕೊಂತ ಅಂತೇಳಿ ಪಾಪ ಅವ್ರವ್ರು ಎಲ್ಲ ಇಂಥ ಕಷ್ಟ ಇರ್ತಾವೆ. ನೀವು ನೋಡಿರಿ ಎಲ್ಲ ಗಾಡಿ ಬಿಸಿಲಿನ ಡ್ರೈ ಆಗೈತಿ. ಕ್ಲಾತ್ ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡು ಈಗ ವರ್ಷಾತು ನಾವೆಲ್ಲ ಕ್ಲೀನಾಗಿ ಗಾಡಿನ ಕ್ಲೀನಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡು ಆದ್ಮೇಲೆ ಮತ್ತೆ ವಾಪಸ್ ಹೊಡಿಬೇಕು. ಚೈನಿಗೆಲ್ಲ ಒರೆಸ್ಕೊಂಡು ಚೈನ್ ಕ್ಲೀನ್ ಮಾಡ್ಕೊಂಡು ಚೈನಿಗೆ ಲೂಬ್ ಸ್ಪ್ರೇ ಮಾಡ್ಬೇಕು. ಈಗ ನಾವು ಗಾಡಿ ಒರೆಸಾಕ ನೋಡಿರಿ ಎಲ್ಲಿ ವಾಟ್ರ್ ಪಾರ್ಟ್ಸ್ ಏನು ಬಿಟ್ಟಿಲ್ಲ ಒರೆಸ್ಬೇಕು. ಈಗ ಒಳಗೆ ಕವರ್ ಒಳಗೆಲ್ಲನೂ ಸಹಿತ ನೀರು ಹೋಗಿರ್ತೈತಿ. ಈಗ ನೋಡಿರಿ ಚೈನಿಗೆ ಕ್ಲೀನ್ ಮಾಡೋಕ್ಕಾಗಿ ಚೈನ್ ಕ್ಲೀನಿಗೆ ಒರೆಸ್ಕೊಂಡು ಹಾಕ್ತೇವೆ ನೋಡಿರಿ. ಈಗ ಹೊಸ ಕಣ್ಣಂಗೆ ಕಾಣತೈತಿ ಚೈನ್. ಹಿಂಗೆ ಚೈನ್ ಕ್ಲೀನಾಗಿ ಒರೆಸ್ಬೇಕ್ರಿ. ಹಿಂಗೆಲ್ಲ ವಾಶ್ ಆದ್ಮೇಲೆ ಒಂದು ಗ್ರೀಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ಬೇಕು. ಮತ್ತು ಗ್ರೀಸ್ ನೋಡಿ ಸೈಡಿಗೆಲ್ಲ ಹಿಂಗೆ ಕರೆಕ್ಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಲಾಸ್ಟಿಗೆ ನಾವು ಚೈನ್ ಲೂಬನ್ನು ಸ್ಪ್ರೇ ಮಾಡಬೇಕು. ಅದಾಗಿ ಆದ್ಮೇಲೆ ನಮ್ಮ ರಿಮ್ಮು ಅವೆಲ್ಲ ಇರ್ತಾವೆ, ರಿಮ್ಮು ಸಹಿತ ಒರೆಸ್ಬೇಕು. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆದಮೇಲೆ ನಮ್ಮ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬೇಕು. ನಾವು ಗಾಡಿನ ಚೆಂದ ಮೇಂಟೈನ್ ಮಾಡ್ತೀವಿ. ಗಾಡಿ ತಗೊಂತೀರಿ ಅಂದಾಗ ಲಕ್ಷ ಕೊಟ್ಟೆ ಗಾಡಿ ತಗೊಂತೀರಿ ಅಂದಾಗ ಏನು ಒಂದು ತಿಂಗಳದೊಳಗೆ ಒಂದು ತಾಸು ಟೈಮ್ ಕೊಡೋದು ನೀವು ಅಷ್ಟೇ. ಗಾಡಿ ಹಬ್ಬ ಅಂದ್ರೆ 2 ಸಲ ವಾಶ್ ಮಾಡಿದ್ರೆ 2 ತಾಸು. ನೋಡಿರಿ ಇಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕಿಲ್ಲ. ಮತ್ತು ನೀರಿತ್ತು ಅಂತಂದ್ರೆ ಅದು ಚೈನ್ ಲೂಬ್ ಏನು ಇರ್ತದಲ್ಲ ಅದು ಕುತ್ಕೊಂಡಂಗಿಲ್ಲ ಕರೆಕ್ಟಾಗಿ. ನೀರು ಪಾರ್ಟ್ಸ್ ಏನು ಇಲ್ದಿದ್ರಂಗೆ ಕ್ಲೀನಾಗಿ ಒರೆಸ್ಬೇಕು ನಾವು. ನೋಡಿರಿ ವಾಟರ್ ಪಾರ್ಟ್ಸ್ ಎಲ್ಲ ಕಾಣ್ತದ ನೋಡಿರಿ, ಎಲ್ಲಿ ಇಲ್ಲ. ಎಷ್ಟು ಕ್ಲೀನಾಗಿ ಒರೆಸ್ಯಾರ ನೋಡಿ. ಬಟ್ಟೆ ನೋಡಿ ಹೆಂಗೆ
ಪಟ್ಟಿ ಮತ್ತು ಹಿಂಗ ಬಡಂಗೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ಇದು ಚೈನ್ ಲೂಪ್ ಐತಿ, ಮೊಟ್ಲು ಹೊತ್ತು ಚೈನ್ ಲೂಪ್ ಥರ ನಾವು ಇದು ನಾವು 2 ಚೈನ್ ಸ್ಪ್ರೇ ಮತ್ತು ಚೈನ್ ಲೂಪ್ 2 ಸೇರಿ ಫ್ಲಿಪ್ಕಾರ್ಟ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಎಷ್ಟು ಅಂತಂದ್ರೆ ನಮಗೆ ಒಂದು 900 ರುಪೀಸ್ ಇತ್ತು. ಈ ಚೈನ್ ಲೂಪ್ ಕರೆಕ್ಟಾಗಿ ಚೈನನ್ನು ಸ್ಪ್ರೇ ಮಾಡ್ಬೇಕು. ಲೂಪ್ ಕರೆಕ್ಟಾಗಿ ಚೈನ್ ಸ್ಪ್ರೇ ಅಂತಾರೆ, ಚೈನ್ ಸ್ಪ್ರೇ ಮಾಡ್ಕೊಂಡು ಕ್ಲೀನಾಗಿ ಸ್ಪ್ರೇ ಮಾಡ್ಬೇಕಂದ್ರೆ ನಮ್ಮ ಚೈನ್ ಇರ್ತದಲ್ಲ ಅದು ಓಡಾಕ್ಕೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದಕ್ಕಾಗಿ ಚೈನ್ ಲೂಪ್ ಸ್ಪ್ರೇ ಮಾಡ್ಬೇಕು. ಗಾಡಿ ಚಾಲೂ ಇಟ್ಕೊಂಡು ಮಾಡ್ತಿರ್ತೀರಿ, ಸ್ವಲ್ಪ ಹುಷಾರು. ಒಂದು ಊಟಕ್ಕೊಂದು ಲಿಂಬು ಕೊಟ್ಟಿರ್ತಾರಲ್ಲ ಸ್ಪ್ರೇನಿಗೆ, ಅದನ್ನು ಯೂಸ್ ಮಾಡಿರಿ. ಅದು ನಮ್ಮದು ಲಿಂಬು ಎಲೆ ಹೋಗ್ತೈತಿ ಅಂತ ನಾವು ಸಣ್ಣ ಲಿಂಬು ಯೂಸ್ ಮಾಡತ್ತೀವಿ. ಸ್ವಲ್ಪ ಹುಷಾರು ನೋಡಿರಿ, ಚೈನ್ ಸ್ಪ್ರೇ ಮಾಡ್ಬೇಕಾದ್ರೆ ಹುಷಾರಿಂದ ಸ್ಪ್ರೇ ಮಾಡ್ತೀವಿ. ಎಲ್ಲ ಆದ್ಮೇಲೆ ನೋಡಿ ಆ ಥರ ಸಿಗುತ್ತೆ. ಸ್ವಲ್ಪ ಗಾಡಿ ಸ್ವಲ್ಪ ಹೊತ್ಬಿಟ್ಟು ಆಮೇಲೆ ರನ್ ಮಾಡಿರಿ ಅದಕ್ಕೆ ಗಾಡಿ. ಅಂದ್ರೆ ಚೈನ್ ಲೂಪೆಲ್ಲ ಕರೆಕ್ಟಾಗಿ ಆಗೈತೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಈಗ ನಮ್ಮದು ಪಾಲಿಷ್ ಮಾಡೋಣ. ಈಗ ಗಾಡಿನ ಪಾಲಿಷ್ ಮಾಡತ್ತೀವಿ ನಾವು. ಮಸ್ತ್ ಎಲ್ಲ ಶೈನಿಂಗ್ ಮಾಡ್ಬೇಕಲ್ರಿ ಎಲ್ಲ ಆಗ್ತದೆ. ನಾವು ಹೆಂಗೆ ಜಾಗ ಆದ್ಮ್ಯಾಗ ಫೇರ್ ಲವ್ಲಿ ಪೌಡ್ರ್ ಚಿಕನ್ ತಲೆ ಬಚ್ಕೊಂಡು ಹೆಂಗೆ ರೆಡಿ ಆಗ್ತಾರಲ್ಲ, ಹಂಗೆ ನಮ್ಮ ಗಾಡಿನ ಮಸ್ತ್ ಪಾಲಿಶರ್ ಹಚ್ಚಿ ಮಸ್ತ್ ಪಾಲಿಷ್ ಮಾಡ್ಬಿಡೋದು ನೋಡ್ರಿ. ಗಾಡಿ ಹಂಗೆ ಪಳ್ಳ ಹೊಡಿಬೇಕು. ಯಾವ ನೋಡಿದ್ರೆ ಭಾರಿ ಐತಲ್ ಗಾಡಿ ಅದು ಅಂತೇಳಿ ಹುಡುಗಿಯರೆಲ್ಲ ಹಂಗೆ ದಬ್ಬ ಬೀಳ್ಬೇಕು ನೋಡ್ರಿ. ಹಂಗೆ ಪಾಲಿಷ್ ಮಾಡೋದು ಗಾಡಿ, ಮಸ್ತ್ ಮೇಂಟೈನ್ ಮಾಡ್ಕೊಳ್ರಿ ಗಾಡಿ. ಗಾಡಿ ತಗೊಂಡವಿ ಅಂತ ಅಂದ್ರೆ ಮಸ್ತ್ ಮೇಂಟೈನ್ ಮಾಡಲೇಬೇಕು. ಈಗ ಒಂದು ರೈಡ್ ಬಂದ್ರಿ ಮತ್ತು ಈಗ ಹಂಗೆ ಗಾಡಿ ವಾಶ್ ಮಾಡಿ ಮೇಲೆ ಸ್ವಲ್ಪ ದಿಮಾಕ್ ಮಾಡ್ಬೇಕಲ್ಲ, ಹಂಗೆ ಒಂದು ರೈಡ್ ಬಂದು ನೋಡ್ರಿ. ಇವೆಲ್ಲ ಎಲ್ಲೇ ಒಂದು ನಿಂದಿರ್ಸಿ ಗಾಡಿ ಸೈಡಿಗೆ ಮಸ್ತ್ ಒಂದು ಫೋಟೋ ಶೂಟ್ ಮಾಡ್ಯಾವ ನೋಡ್ರಿ ನಾವು. ಗಾಡಿ ಹಂಗೆ 360 ಡಿಗ್ರಿ ವ್ಯೂ ಗಾಡಿ ಹಂಗೆ ಕಾಣ್ತದೆ ನೋಡ್ರಿ. ಹಂಗೆ ಈಗ ಹೆಂಗೆ ಹೊಡೆಯತ್ತೈತೆ ಗಾಡಿ, ಅವಾಗಲೇ ಹೆಂಗಿತ್ತು ನಮ್ಮ ಗಾಡಿ. ಈಗ ನೋಡ್ರಿ ಪಳ ಹೊಳಿತದೆ ಗಾಡಿ. ಹಿಂಗೆ ಮೇಂಟೈನ್ ಮಾಡಿ ನೀವು ಗಾಡಿ ಮೇಂಟೈನ್ ಮಾಡಿ ಚಂದ ಇರ್ಲಂದ್ರೆ ಅಂತಂದ್ರೆ ಗಾಡಿನೂ ಖುಷಿ ಆಕತಿ. ಗಾಡಿಗೆ ಜೀವ ಇಲ್ಲ ಅನ್ಕೋಬಾಡ್ರಿ. ನಾವು ಗಾಡಿ ಎಷ್ಟು ಚಂದ ಇಟ್ಕೊಂತಾವಲ್ಲ ಅದು ನಮ್ಮನ್ನ ಅಷ್ಟು ಚಂದಾಗಿ ನೋಡ್ಕೊಂತೈತೆ ಗಾಡಿ. ನಾವು ಗಾಡಿ ಚಂದ ಇಟ್ಕೊಂಡಿಲ್ಲ ಅಂತಂದ್ರೆ ಗಾಡಿ ಹೆಂಗೆ ಚಂದ ನೋಡ್ಕೊಂತೈತೆ ನಮ್ಮನ್ನು ನೋಡಿರಿ. ನಮ್ಮ ಗಾಡಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಾನೆ ನಿಮ್ಗೆ. ಗಾಡಿನ ಹೆಂಗೆ ಮೇಂಟೈನ್ ಮಾಡ್ಬೇಕು ಏನು ಅನ್ನೋದನ್ನು ಎಲ್ಲದನ್ನೂ ತಿಳಿಸ್ಕೊಟ್ಟಾನೆ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ ಹೋಗಿ ಸವಿ ಥಿಂಗ್ಸ್ ಅಂತೇಳಿ ಟೈಪ್ ಮಾಡಿರಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. 4 ಜನಕ್ಕೆ ಶೇರ್ ಮಾಡಿರಿ, ಬೆಳೆಸ್ರಿ.